ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ರೀಂ ಪ್ರತ್ಯಂಗಿರಾಯಿ ನಮಃ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯ, ಐಶ್ವರ್ಯವನ್ನು, ಯಶಸ್ಸನ್ನು ಕೊಟ್ಟು ಎಲ್ಲ ಸೌಭಾಗ್ಯಗಳನ್ನು ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನಮ್ಮ ಪ್ರತ್ಯಂಗಿರ ಅಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಕುಜದೋಷ ವರವೋ ಅಥವಾ ಶಾಪವೋ ಅನ್ನೋ ವಿಚಾರದ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡೋಣ. ನೋಡಿ, ಕುಜದೋಷ ಹೆಸರೇ ಹೇಳುತ್ತೆ, ಅಲ್ಲಿ ಕುಜ ಅಥವಾ ಮಂಗಳ ಗ್ರಹದ ಹೆಸರನ್ನು ಬಳಸ್ತಾರೆ. ಜೊತೆಗೆ ದೋಷ ಅಂತ ಹೇಳ್ತಾರೆ. ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳಿಗಿನೂ ಅತಿ ಹೆಚ್ಚು ಜನ ಭಯಪಡೋದು ಯಾವುದಕ್ಕಂತಂದರೆ, ಒಂದು ಕುಜಗ್ರಹಕ್ಕೆ, ಮತ್ತೊಂದು ಶನಿಗ್ರಹಕ್ಕೆ. ಯಾಕೆ ಈ ಕುಜಗ್ರಹ ಶನಿಗ್ರಹಕ್ಕೆ ಜನ ಇಷ್ಟೊಂದು ಭಯ ಬೀಳ್ತಾರೆ ಅಂತಂದರೆ, ಆ ಗ್ರಹಗಳನ್ನು ಕೋಪಿಷ್ಟಕಾರಕ ಗ್ರಹಗಳು ಅಥವಾ ಕ್ರೂರಕಾರಕ ಗ್ರಹಗಳು ಅಂತ ಕರಿತೀವಿ. ನೋಡಿ, ಕುಜಗ್ರಹವನ್ನು ನಾವೇನಂತ ಕರಿತೀವಿ ಅಂತಂದರೆ ಭೂಮಿಪುತ್ರ ಅಂತ ಕರಿತೀವಿ. ಇಡೀ 9 ಗ್ರಹಗಳಿಗೆ ಸೇನಾಧಿಪತಿ ಸ್ಥಾನವನ್ನು, ರಾಜಸತ್ವ ಸ್ಥಾನವನ್ನು ಕೊಡ್ತೀವಿ. ಸೂರ್ಯ ಹೇಗೆ 9 ಗ್ರಹಗಳಲ್ಲಿ ರಾಜನ ಸ್ಥಾನವನ್ನು ಪಡ್ಕೊತಾನೋ, ಹಾಗೆ ಮಂಗಳ ಗ್ರಹ ಅಥವಾ ಕುಜಗ್ರಹವೂ ಸಹ ರಾಜಸತ್ವ ಸ್ಥಾನವನ್ನು ಪಡ್ಕೊತಾರೆ. ಅಂದರೆ ರಾಜನಿಗೆ ಎಷ್ಟು ಗೌರವ ಮರ್ಯಾದೆಗಳಿರುತ್ತೋ, ಕುಜಗ್ರಹಕ್ಕೂ ಸಹ ಅಷ್ಟೇ ಗೌರವ ಮರ್ಯಾದೆಗಳು, ಸ್ಥಾನಮಾನಗಳಿರ್ತವೆ. ಅಂದರೆ ಸೂರ್ಯನಿಗೆ ಸಮಾನವಾದಂಥ ಸ್ಥಾನಮಾನಗಳನ್ನು, ಆ ತೇಜಸ್ಸನ್ನು, ಆ ಪ್ರಭೆಯನ್ನು ಕುಜಗ್ರಹ ಪಡ್ಕೋತಾರೆ. ಹಾಗಾಗಿನೇ ಅಂಥ ತೇಜಸ್ಸು ಒಳಗೊಂಡಿರ್ತಕ್ಕಂತಹ ರಾಜಸತ್ವ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಕುಜಗ್ರಹ ದೋಷಪೂರಿತನಾದರೆ, ಆ ದೋಷಪೂರಿತ ಸ್ಥಾನಗಳಲ್ಲಿದ್ದರೆ ಅದು ಅವರ ವೈವಾಹಿಕ ಜೀವನ, ಉದ್ಯೋಗ ಜೀವನ, ಹಣಕಾಸಿನ ವಿಚಾರಗಳಿಗೆ ಅದು ಸಫರನ್ನು ಕೊಡ್ತದೆ ಅಂತ ಕೆಲವು ಜ್ಯೋತಿಷ್ಯ ಗ್ರಂಥಗಳು ತಿಳಿಸ್ಕೊಡ್ತವೆ. ಯಾವ್ಯಾವ ಸ್ಥಾನದಲ್ಲಿ ಕುಜಗ್ರಹ ಇದ್ದರೆ ಅದನ್ನ ದೋಷ ಅಂತ ಕರೀತಾರೆ, ಯಾಕೆ ಕುಜದೋಷ ಅಂತ ಅದನ್ನ ಕರೀತಾರೆ ಅಂತ ನಾವು ನೋಡೋದಾದರೆ, ಕುಜಗ್ರಹವನ್ನು ಸೇನಾಧಿಪತಿ 9 ಗ್ರಹಗಳ ಯುದ್ಧಕ್ಕೆ ಹೊರಟ್ರೆ ಆ ಯುದ್ಧಕ್ಕೆ ಸೇನಾಧಿಪತಿ ಒಂದು ಪಟ್ಟವನ್ನು, ಸ್ಥಾನವನ್ನು ಪಡ್ಕೊಳ್ಳತಕ್ಕಂತಹ ಒಂದು ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಕುಜಗ್ರಹ ಅಥವಾ ಮಂಗಳ ಗ್ರಹ ಅಂತ ಕರಿತೀವಿ. ಒಂದು ಸೇನಾಧಿಪತಿ ಯುದ್ಧಕ್ಕೆ ಹೊರಟ ಅಂತಂದರೆ ಆತನಿಗೆ ಸೆಕೆಂಡ್ ಥಾಟೇ ಇರಲ್ಲ. ರಾಜ ಹೇಳಿದಾನೆ ಪಕ್ಕದ ಸಾಮ್ರಾಜ್ಯನೇ ಆಕ್ಯುಪೈ ಮಾಡ್ಕೋಬೇಕು. ಅದು ಬೆಂಕಿ ಹಿಟ್ಟು ಆಕ್ಯುಪೈ ಮಾಡ್ಕೊತಾರೋ, ಹಿಂಸೆಯಿಂದ ಆಕ್ಯುಪೈ ಮಾಡ್ಕೊತಾರೋ, ಕೊಲೆ ಸುಲಿಗೆಗಳಿಂದ ಆಕ್ಯುಪೈ ಮಾಡ್ಕೊತಾರೋ ಅನ್ನೋದು ನೆಸೆಸಿಟಿ ಇರಲ್ಲ. ರಾಜ ಹೇಳಿದಾನೆ ನಾನು ಆಕ್ಯುಪೈ ಮಾಡಬೇಕು, ಅಷ್ಟೇ ಸೇನಾಧಿಪತಿಯ ಉದ್ದೇಶ ಇರ್ತದೆ. ಅಂದರೆ ಪ್ರತಿಯೊಂದು ಯುದ್ಧವೂ ಸಹ ಅಂತಿಮ ಆಗೋದು ರಕ್ತ ಮತ್ತು ಬೆಂಕಿಯಿಂದ ಅಂತ ಹೇಳ್ತಾರೆ. ಹಾಗೆ ಅಂಥ ರಕ್ತ ಮತ್ತು ಬೆಂಕಿಯ ಬಣ್ಣಗಳಾಗಿರ್ತಕ್ಕಂಥ ಒಂದು ಕೆಂಪು ಬಣ್ಣಕ್ಕೆ, ರೆಡ್ ಕಲರ್ಗೆ ಅಧಿಪತಿ ಯಾರು ಅಂತಂದರೆ ಅದು ಕುಜ. ಅಂಥ ಕೋಪಿಷ್ಟಕಾರಕನಾಗಿರ್ತಕ್ಕಂಥ, ಯುದ್ಧಕಾರಕನಾಗಿರ್ತಕ್ಕಂಥ, ಶೌರ್ಯ ಪ್ರತೀಕಗಳಿಗೆ, ಯಶಸ್ಸಿಗೆ ಪ್ರತೀಕವಾಗಿರ್ತಕ್ಕಂತಹ ಕುಜಗ್ರಹ ಏನಾದರೂ ನಮ್ಮ ಜಾತಕ ಕುಂಡಲಿಯಲ್ಲಿ ನಾವು ಬರ್ತಾದಾಗ ಏನೊಂದು ಜಾತಕ ಕುಂಡಲಿಯನ್ನು ಬರ್ಸಿತೀವೋ, ಆ ಜಾತಕ ಕುಂಡಲಿಯಲ್ಲಿ ಮೊದಲನೇ ಮನೆಯಲ್ಲಿ ಅಂದರೆ ಲಗ್ನ ಸ್ಥಾನದಲ್ಲಿದ್ದರೆ, ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿದ್ದರೆ, 4ನೇ ಮನೆಯಲ್ಲಿ ಏನಾದರೂ ಅದನ್ನ ಗೃಹಸ್ಥಾನ ಅಂತ ಕರಿತಾರೆ, ಅಂಥ ಗೃಹಸ್ಥಾನದಲ್ಲಿ ಏನಾದರೂ ಕುಜ ಇದ್ದರೆ, 7ನೇ ಮನೆ ವಿವಾಹ ಸ್ಥಾನ ಅಂತ ಕರಿತೀವಿ, ಅಂಥ ವಿವಾಹ ಸ್ಥಾನದಲ್ಲಿದ್ದರೆ, 8ನೇ ಮನೆ ಆರೋಗ್ಯ ಸ್ಥಾನ ಅಂತ ಕರಿತೀವಿ, ಅಂಥ ಆರೋಗ್ಯ ಸ್ಥಾನದಲ್ಲಿ ಏನಾದರೂ ಕುಜ ಸ್ಥಿತನಾಗಿದ್ದರೆ, 12ನೇ ಮನೆ ವ್ಯಯಸ್ಥಾನ ಅಂತ ಕರಿತೀವಿ, ಇಂಥ ಸ್ಥಾನಗಳಲ್ಲಿ ಏನಾದರೂ ಕುಜ ಸ್ಥಿತನಾಗಿದ್ದರೆ ನಮ್ಮ ಜಾತಕ ಕುಂಡಲಿ ಇದ್ದರೆ ಅದನ್ನು ಕುಜದೋಷ ಅಂತ ಕರೀತಾರೆ. ಯಾಕೆ ಈ ಸ್ಥಾನಗಳಲ್ಲೇ ಕುಜ ಸ್ಥಿತನಾಗಿದ್ದರೆ ಅದನ್ನು ಕುಜದೋಷ ಅಂತ ಕರೀತಾರೆ ಅಂತಂದರೆ, ಒಂದು ಹೈಯರ್ ಪೊಸಿಷನಲ್ಲಿ ಇರ್ತಾನೋ ಅದು ಆ ವ್ಯಕ್ತಿಗಳಿಗೆ, ಆ ಜಾತಕ ಕುಂಡಲಿಯರು ಯಾರಿರ್ತಾರೋ ಅವರಿಗೆ ಸಫರನ್ನು ಕೊಡಲಿಕ್ಕೆ ಪ್ರಾರಂಭ ಆಗ್ತದೆ. ಉದಾಹರಣೆಗೆ ಕುಜಗ್ರಹ ಲಗ್ನ ಸ್ಥಾನದಲ್ಲಿದ್ದ ಅಂತ ಅಂದ್ಕೊಳ್ಳಿ. ಆ ಲಗ್ನ ಸ್ಥಾನದಲ್ಲಿ ಏನಾದರೂ ಕುಜ ಇದ್ದು ಆ ಕುಜ ನೀಚನಾಗಿದ್ದರೆ, ಆ ಕುಜ ಬಲ ಇಲ್ಲದೇ ಇದ್ದರೆ ಅವರಿಗೆ ದೈಹಿಕವಾದಂಥ ಒಂದಷ್ಟು ಮಾನಸಿಕವಾದಂಥ ಕಾಯಿಲೆಗಳು, ದೈಹಿಕವಾದಂಥ ಬಾಧೆಗಳಿರ್ತವೆ, ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ತುಂಬ ಕೋಪಿಷ್ಟ ಸ್ವಭಾವದವರಾಗಿರ್ತಾರೆ, ಆಕ್ರಮಣ ಸ್ವಭಾವದವರಾಗಿರ್ತಾರೆ. ಅವರ ಮಾತಲ್ಲಿ ಇಡ್ತಾ ಇರಲ್ಲ, ಒಂಥರ ಅಗ್ರೆಸಿವ್ ನೇಚರ್ ಇರ್ತದೆ. ಅದೇ 2ನೇ ಮನೆಯಲ್ಲಿ ಏನಾದರೂ ಕುಜ ಇದ್ದರೆ ಅದನ್ನು ಧನಭಾವ ಅಂತ ಕರೀತಾರೆ. ಅಲ್ಲಿರ್ತಕ್ಕಂಥ ಕುಜ ಏನಾದರೂ ನೀಚನಾಗಿದ್ದರೆ, ಕುಜನ ಜೊತೆ ರಾಹು ಕಾಂಬಿನೇಷನ್ ಏನಾದರೂ ಇದ್ದರೆ, ಕುಜನ ಜೊತೆ ಕೇತು ಕಾಂಬಿನೇಷನ್ ಏನಾದರೂ ಇದ್ದರೆ, ಕುಜ ಬಲಯುತವಾಗಿಲ್ಲ ಅಂತಂದರೆ, ಕುಜನ ಮೇಲೆ ಶನಿ ಪ್ರಭಾವ ಏನಾದರೂ ಇತ್ತು ಅಂತಂದರೆ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳಿರ್ತವೆ. ದೊಡ್ಡ ಮಟ್ಟದ ಸಾಲದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳಿರ್ತವೆ. ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ಹೊಂದತಕ್ಕಂಥ ಸನ್ನಿವೇಶಗಳಿರ್ತವೆ. ಜೊತೆಗೆ 7ನೇ ಮನೆಯಲ್ಲಿ ಏನಾದರೂ ಕುಜ ಇದ್ದರೆ ಅದು ವೈವಾಹಿಕ ಜೀವನಕ್ಕೆ ದೊಡ್ಡ ಮಟ್ಟದ ಸಫರನ್ನು ಉಂಟು ಮಾಡುತ್ತೆ. ಇನ್ನು 4ನೇ ಮನೆಯಲ್ಲಿ ಏನಾದರೂ ಕುಜ ಇದ್ದರೆ, ಆ ಕುಜ ಬಲಯುತವಾಗಿಲ್ಲ ಅಂತಂದರೆ, ಪಾಸಿಟಿವ್ ಆಗಿಲ್ಲ ಅಂತಂದರೆ, ಕುಜನ ಜೊತೆ ರಾಹು ಕಾಂಬಿನೇಷನ್ ಏನಾದರೂ ಇದ್ದರೆ ಗೃಹ ಸೌಖ್ಯವನ್ನು ಪಡ್ಕೊಳ್ಳಲ್ಲ ಅವರು. ಯಾವುದೇ ರೀತಿಯ ಸ್ವಂತ ಮನೆ ಇರಲ್ಲ, ಭೂಮಿಯ ಋಣ ಇರಲ್ಲ ಅವ್ರಿಗೆ,
ಯಾವಾಗೂ ಸಹ ಜೀವನ ಪರ್ಯಂತ ಬಾಡಿಗೆ ಮನೆಯಲ್ಲಿ, ಬೋಗ್ಯದ ಮನೆಗಳಲ್ಲಿ, ಕಷ್ಟ ನಷ್ಟಗಳಲ್ಲಿ ಬೆಳೀತಕ್ಕಂಥ ಸನ್ನಿವೇಶಗಳಿರ್ತವೆ. ಅದೇ 7ನೇ ಮನೆಯಲ್ಲಿ ಏನಾದರೂ ಕುಜ ಸ್ಥಿತನಾಗಿದ್ದರೆ, ಕುಜ ಬಲಹೀನನಾಗಿದ್ದರೆ, ಶಕ್ತಿಯುತವಾಗಿಲ್ಲ ಅಂದರೆ ಕುಜಗ್ರಹ ನೀಚ ಸ್ಥಾನದಲ್ಲಿ ಏನಾದರೂ ಇದ್ದರೆ ಅವರ ವೈವಾಹಿಕ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಫರನ್ನು ಕೊಡ್ತದೆ. ದ್ವಿಕಳತ್ರ ದೋಷ ಅಂತಲೂ ಸಹ ಕರೀತಾರೆ. ಸಪ್ತಮ ಸ್ಥಾನದಲ್ಲಿ ಏನಾದರೂ ಕುಜ ಇದ್ದರೆ ಅದು ಎರಡೆರಡು ಮದುವೆಗಳಿಗೆ ಕಾರಣ ಆಗ್ತದೆ. ವಿವಾಹ ಆದ ನಂತರದಲ್ಲಿ ಯಾರಾದರೂ ಒಬ್ಬರು ಡೆತ್ ಆಗ್ಬೋದು, ಡೈವರ್ಸ್ ಆಗಿ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಾಗಿ 2ನೇ ಮ್ಯಾರೇಜಿಗೆ ಮೂವನ ಆಗ್ಬೋದು ಅಂತ ಜ್ಯೋತಿಷ್ಯ ಗ್ರಂಥಗಳಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು 8ನೇ ಮನೆಯನ್ನು ಆರೋಗ್ಯ ಸ್ಥಾನ ಅಂತ ಕರಿತೇವೆ. ಅಂತ ಆರೋಗ್ಯ ಸ್ಥಾನದಲ್ಲಿ ಏನಾದರೂ ಕುಜ ಸ್ಥಿತನಾಗಿದ್ದರೆ, ಕುಜ ಬಲಹೀನನಾಗಿದ್ದರೆ, ಕುಜ ನೀಚ ಸ್ಥಾನದಲ್ಲಿದ್ದರೆ, ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಇದ್ದರೆ, ಆ ಕರ್ಕಾಟಕ ರಾಶಿ 8ನೇ ಮನೆಯಾಗಿದ್ದರೆ ಹಲವಾರು ರೀತಿಯ ರೋಗ ರುಜಿನಗಳಿಂದ ಬಳಲ್ತಾ ಇರ್ತಾರೆ. ಯಾವುದೇ ಒಂದು ಪರಿಷ್ಕಾರನೇ ಇಲ್ಲದೇ ಇರತಕ್ಕಂತಹ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ವಿಶೇಷವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತೆ, ತಲೆಗೆ ಸಂಬಂಧಪಟ್ಟಂತೆ, ಮೂಳೆಗಳಿಗೆ ಸಂಬಂಧಪಟ್ಟಂತೆ, ಬಿಳಿ ರಕ್ತ ಕಣಗಳಿಗೆ ಸಂಬಂಧಪಟ್ಟಂಥ ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತದೆ. ಅದೇ ಕುಜಗ್ರಹ ಏನಾದರೂ 12ನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ, ಬಲಹೀನನಾಗಿದ್ದರೆ, ನೀಚ ಸ್ಥಾನದಲ್ಲಿದ್ದರೆ, ಕುಜನ ಜೊತೆ ರಾಹು ಕೇತು ಕಾಂಬಿನೇಷನ್ ಏನಾದರೂ ಇದ್ದರೆ ಅವರು ಖರ್ಚಿನಲ್ಲಿ ಹಿಡ್ತಾ ಇರಲ್ಲ, ಬೆಡ್ ಕಂಫರ್ಟ್ ಇರಲ್ಲ, ಯಾವುದೇ ರೀತಿಯ ದೈಹಿಕವಾದಂತಹ ಸೌಖ್ಯಗಳು ಒಳ್ಕೊಂಡಿರಲ್ಲ. ಹಾಗಾಗಿ ಈ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಕುಜ ಬಲಹೀನನಾಗಿದ್ದರೆ ಅಷ್ಟೇ ಸಫರ್ ಇರ್ತದೆ. ಕುಜಗ್ರಹ ನೀಚ ಸ್ಥಾನದಲ್ಲಿ ಇದ್ದರೆ ಅಷ್ಟೇ ಸಫರ್ ಆಗಿರ್ತದೆ. ಆ ಕುಜ ದೋಷ ಅವ್ರ ಮೇಲೆ ದೊಡ್ಡ ಮಟ್ಟದಲ್ಲಿ ಸಫರ್ ಆಗ್ತಾ ಇರ್ತದೆ. ಕುಜ ದೋಷ ನಮಗೆ ಸಫರ್ ಕೊಡ್ತಕ್ಕಂಥ ಸ್ಥಾನಗಳು ಆ ಕುಜಗ್ರಹ ಹೇಗಿದ್ದಾನೆ ಅನ್ನೋದ್ರ ಮೇಲೆ ಅವರ ಜಾತಕ ಕುಂಡಲಿ, ಅವರ ಜೀವನ ನಿರ್ಧಾರ. ಅದೇ ಕುಜಗ್ರಹ 1ನೇ ಮನೆಯಲ್ಲಿ ಬಲಾಢ್ಯನಾಗಿದ್ದು ಉಚ್ಚ ಸ್ಥಾನದಲ್ಲಿದ್ದರೆ, ಮಕರ ರಾಶಿನಲ್ಲಿ ಏನಾದರೂ ಸ್ಥಿತನಾಗಿದ್ದರೆ, ಆ ಕುಜನ ಜೊತೆಲಿ ಏನಾದರೂ ಚಂದ್ರ ಸೇರಿಕೊಂಡಿದ್ರೆ ಅದನ್ನ ಶಶಿ ಮಂಗಳ ಯೋಗ ಅಂತ ಕರೀತಾರೆ. ಅಂಥವ್ರು ಜೀವನದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡ್ಕೊತಾರೆ. ವಿಶೇಷವಾಗಿ ಯಾರಿಗೆ ಶಶಿ ಮಂಗಳ ಯೋಗ ಇರುತ್ತೋ ಅವರು ರಕ್ಷಣಾ ಇಲಾಖೆಯಲ್ಲಿ ಸೈನಿಕರಾಗಿ, ಕಮಾಂಡರ್ಗಳಾಗಿ, ಒಂದು ಹೈಯೆಸ್ಟ್ ಉನ್ನತವಾದಂಥ ಹುದ್ದೆಯಲ್ಲಿ ರಕ್ಷಣಾ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ, ಸೈನಿಕ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಾರೆ. ಅತ್ಯಂತ ದೃಢವಾದಂತಹ ದೈಹಿಕವಾದಂತಹ ಮಾನಸಿಕವಾದಂತಹ ಸಾಮರ್ಥ್ಯವನ್ನು ಒಳಗೊಂಡಿರ್ತಾರೆ. ಕುಜ ಬಲಯುತನಾಗಿದ್ದು ಚಂದ್ರನ ಜೊತೆ ಆಗಲಿ, ಗುರು ಜೊತೆ ಆಗಲಿ ಕಾಂಬಿನೇಷನ್ ಇದ್ದು ಅದು 1ನೇ ಮನೆಯಲ್ಲಿದ್ದರೆ ಅದು ಅವ್ರಿಗೆ ಪ್ಲಸ್ ಆಗುತ್ತೆ. ಇನ್ನು ಅದೇ 2ನೇ ಸ್ಥಾನಕ್ಕೆ ತಗೊಂಡ್ರೆ, ಆ 2ನೇ ಸ್ಥಾನದಲ್ಲಿ ನಾವು ಕುಜನ ಜೊತೆ ಗುರುಗ್ರಹ ಆಗಲಿ, ಶುಕ್ರಗ್ರಹ ಆಗಲಿ, ಕುಜನ ಜೊತೆಯಲ್ಲಿ ಸೂರ್ಯ ಏನಾದರೂ ಕಾಂಬಿನೇಷನ್ ಇದ್ದರೆ ಅವರು ಎಲ್ಲ ರೀತಿಯ ಗೃಹ ಸೌಖ್ಯವನ್ನು ಪಡ್ಕೋತಾರೆ. ಧನಧಾನ್ಯಗಳು ತುಂಬಿರ್ತವೆ. ಹಣಕಾಸಿನ ಸಮಸ್ಯೆಗಳು ಅವರಲ್ಲಿ ಉಂಟಾಗಲ್ಲ. ಅದೇ ಕುಜ ಏನಾದರೂ 4ನೇ ಮನೆಯಲ್ಲಿದ್ದು ಬಲಾಢ್ಯೂತನವಾಗಿದ್ದು ಮಕರ ರಾಶಿ ಏನಾದರೂ 4ನೇ ಮನೆಯಾಗಿದ್ದರೆ ಅವರಿಗೆ ಅಪಾರ ಪ್ರಮಾಣದ ಆಸ್ತಿ, ಅಂತಸ್ತು, ಗೌರವ, ಮರ್ಯಾದೆಗಳು ಸಿಗ್ತವೆ. ಎಲ್ಲ ರೀತಿಯ ಗೃಹ ಸೌಖ್ಯವನ್ನು ಪಡ್ಕೊತಾರೆ. ಸ್ವಂತ ಮನೆ ಇರ್ತದೆ. ಹಲವಾರು ರೀತಿಯೆಲ್ಲ ಬಂಗಲೆಗಳನ್ನಾಗಲಿ, ಜಮೀನುಗಳನ್ನಾಗಲಿ, ರೆಸ್ಟೋರೆಂಟ್ಗಳನ್ನಾಗಲಿ, ಅನ್ನಛತ್ರಗಳನ್ನಾಗಲಿ ಸ್ಥಾಪನೆಯನ್ನು ಮಾಡಿ 4-6 ಜನಕ್ಕೆ ಅವರು ಉಪಯುಕ್ತವಾಗಿ ಜೀವನವನ್ನು ನಡೆಸ್ತಾರೆ ಅಂತ ಗ್ರಂಥಗಳು ತಿಳಿಸ್ಕೊಡ್ತವೆ. ಹೀಗೆ 1ನೇ ಮನೆ, 2ನೇ ಮನೆ, 4ನೇ ಮನೆಯಲ್ಲಿ ಏನಾದರೂ ಕುಜ ಬಲಯುತನಾಗಿದ್ದರೆ ಅದು ಅವ್ರಿಗೆ ಪ್ಲಸ್ ಆಗ್ತದೆ, ಧನಾತ್ಮಕವಾಗಿ ಮಾರ್ಪಡ್ತದೆ. ಅದೇ ಕುಜ 7th ಹೌಸಲ್ಲಾಗಲಿ 8th ಹೌಸಲ್ಲಾದರೆ ಅದು ತುಂಬ ಭಯಂಕರವಾದಂಥ ಕುಜದೋಷವನ್ನು ಉಂಟು ಮಾಡ್ತದೆ. ಏನಕ್ಕೆ ಅಂತಂದರೆ ಕುಜನನ್ನು ಮೊದಲೇ ನಾವು ಯುದ್ಧಕಾರಕ ಗ್ರಹ ಅಂತ ಕರಿತೀವಿ. ಅಂಥ ಯುದ್ಧಕಾರಕ ಗ್ರಹ ಆಗಿರ್ತಕ್ಕಂಥ ಕುಜ ಅದು ಬಲಯುತನಾಗಿರಲಿ ಅಥವಾ ಬಲಹೀನನಾಗಿರಲಿ ಸಪ್ತಮ ಸ್ಥಾನದಲ್ಲಿ ಸ್ಥಿತರಾದರೆ ಗಂಡ ಹೆಂಡತಿ ನಡುವೆ ದೊಡ್ಡ ಮಟ್ಟದ ವೈವಾಹಿಕ ಜೀವನದಲ್ಲಿ ಜಗಳ, ಭಿನ್ನಾಭಿಪ್ರಾಯ, ಮನಸ್ತಾಪ, ಪೊಲೀಸ್ ಸ್ಟೇಷನು, ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಎದುರಿಸಿ ಅವರಲ್ಲಿ ಹೊಂದಾವಣಿಕೆ ಇಲ್ಲದೆ ಅವರು 2ನೇ ಮದುವೆಗೆ ಮೂವ್ ಆಗ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತದೆ. ಅದೇ 8ನೇ ಮನೆಯಲ್ಲಿ ಏನಾದರೂ ಕುಜ ಇದ್ದು ಆ ಕುಜ ಬಲಯುತನಾಗಿದ್ದರೂ ಬಲಹೀನನಾಗಿದ್ದರೂ ಸಹ ಅದವರಿಗೆ ನೆಗೆಟಿವ್ ರಿಸಲ್ಟನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಲವಾರು ಅನಾರೋಗ್ಯ ಸಮಸ್ಯೆಗಳನ್ನು, ಅಪಘಾತಗಳನ್ನು, ದೈಹಿಕವಾದಂಥ ಮಾನಸಿಕವಾದಂಥ ಬಾಧೆಗಳಿಂದ, ಅನಾರೋಗ್ಯ ಸಮಸ್ಯೆಗಳಿಂದ ದ್ವಿಕಳತ್ರ ದೋಷ ಒಳಗೊಂಡು ಅವರು 2ನೇ ಮದುವೆಗೆ ಮೂವ್ ಆಗ್ತಕ್ಕಂಥ ಸನ್ನಿವೇಶಗಳಿರ್ತದೆ. ಅಪಘಾತಗಳಿಗೆ ಒಳಗಾಗಿ ಆ ಒಂದು ಹೆಣ್ಣು ಮಗು ವಿಧವೆ ಆಗ್ತಕ್ಕಂಥ ಸನ್ನಿವೇಶಗಳು ಸಹ ಇರ್ತದೆ. ಅದೇ ಕುಜಗ್ರಹ ಏನಾದರೂ 12ನೇ ಮನೆಯಲ್ಲಿದ್ದರೆ ಅದು ದೊಡ್ಡ ಮಟ್ಟದ ಸಫರ್ ಏನಾಗಿರಲ್ಲ, ಆದರೆ ಕುಜ ಬಲಯುತನಾಗಿರಬೇಕು. ಆ ಕುಜ ಬಲಯುತನಾಗಿರುತ್ತೆ ಖರ್ಚಿನಲ್ಲಿ ಹಿಡ್ತಾ ಇರ್ತದೆ. ಅವ್ರಿಗೆ ಬೆಡ್ ಕಂಫರ್ಟ್ ಚೆನ್ನಾಗಿರ್ತದೆ. ಎಲ್ಲ ರೀತಿಯ ವೈವಾಹಿಕ ಜೀವನದ ಸುಖ, ಸಂತೋಷ, ಶಾಂತಿಗಳು ದೊರಕ್ತದೆ. ಕುಜ ಎಲ್ಲಿ ಅತಿ ಹೆಚ್ಚು ಡಿಸ್ಟರ್ಬ್ ಮಾಡೋದು, ಎಲ್ಲಿ ಸಫರ್ ಆಗೋದು, ಕುಜ ಎಲ್ಲಿ ಶಾಪಗ್ರಸ್ತನಾಗ್ತಾನೆ, ನಮಗೆ ಎಲ್ಲಿ ತೊಂದರೆಯನ್ನು ಕೊಡ್ತಾನೆ ಅಂತಂದರೆ ಅದು ವಿಶೇಷವಾಗಿ 7 ಮತ್ತು 8ನೇ ಮನೆಯಲ್ಲಿ ಮಾತ್ರ.
ಮೊದಲನೇ ಮನೇಲಿದ್ದರೆ, ಎರಡನೇ ಮನೇಲಿದ್ದರೆ, ನಾಲ್ಕನೇ ಮನೇಲಿದ್ದರೆ, 12ನೇ ಮನೇಲಿದ್ದರೆ ಅದು ಅಷ್ಟು ದೊಡ್ಡ ಮಟ್ಟದ ಸಫರ್ ಇರಲ್ಲ. ಹಾಗಾಗಿ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಸಹ 100ರಲ್ಲಿ 60 ಜನಕ್ಕೆ, 50ರಿಂದ 60 ಜನಕ್ಕೆ ಕುಜದೋಷ ಇದ್ದೇ ಇರ್ತದೆ. ಕುಜದೋಷ ಇದ್ದವ್ರಿಗೆ ಯಾಕೆ ಭಯ ಬೀಳ್ತಾರೆ ಅಂತಂದರೆ, ಯಾರಿಗೆ ಕುಜದೋಷ ಇರುತ್ತೋ ಅವರು ದೈಹಿಕವಾಗಿ ಮಾನಸಿಕವಾಗಿ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಆಗಿರ್ತಾರೆ. ಒಂದು ಹೆಣ್ಣಾಗಲಿ ಗಂಡಾಗಲಿ ತುಂಬ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರಾಂಗ್ ಇದ್ದರೆ ಅದು ಅವರ ಸ್ವಾಭಿಮಾನವನ್ನು ಬೆಳೆಸ್ತದೆ. ಅವ್ರು ಯಾರಿಗೂ ಇನ್ನೊಬ್ಬರಿಗೆ ತಲೆ ಬಾಗಲ್ಲ. ತಪ್ಪಿದ್ರೆ ತಪ್ಪು, ಸರಿ ಇದ್ದರೆ ಸರಿ, ಈ ಥರದೊಂದು ನೇಚರ್ ಇರ್ತದೆ. ಹಾಗಾಗಿ ಕುಜದೋಷ ಇದ್ದವರಿಗೆ ವಿವಾಹವನ್ನು ಮಾಡಿಕೊಟ್ರೆ ಅವರ ವೈವಾಹಿಕ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಆ ಒಂದು ಮೆಂಟಲಿ ಫಿಸಿಕಲಿ ಏನು ಸ್ಟ್ರಾಂಗ್ನೆಸ್ ಇರುತ್ತೋ, ಒಬ್ಬರು ತುಂಬ ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇದ್ದು ಇನ್ನೊಬ್ಬರು ವೀಕ್ ಇದ್ದಾಗ ಏನಾಗ್ತದೆ ಅಂತಂತಂದರೆ ಅವ್ರ ವೈವಾಹಿಕ ಜೀವನ ಗೊಂದಲಮಯವಾಗಿರ್ತದೆ ಅಂತಂದರೆ ಕಮಾಂಡಿಂಗ್ ನೇಚರ್ ಬಂದ್ಬಿಡ್ತದೆ. ಗಂಡ ತುಂಬ ಸ್ಟ್ರಾಂಗೆಸ್ಟ್ ಆಗಿದ್ದು ಹೆಂಡತಿ ಮೆಂಟಲಿ ಫಿಸಿಕಲಿ ವೀಕ್ ಆಗಿದ್ದಾಗ ಏನಾಗ್ತದೆ, ವೈವಾಹಿಕ ಸಮಸ್ಯೆಗಳು ಉಂಟಾಗ್ತದೆ. ಅದೇ ಗಂಡನೂ ಸ್ಟ್ರಾಂಗೆಸ್ಟ್ ಆಗಿದ್ದು ಹೆಂಡತಿನೂ ಸ್ಟ್ರಾಂಗೆಸ್ಟ್ ಆಗಿದ್ದರೆ ಆ ಗಂಡ ಹೆಂಡತಿ ನಡುವೆ ಬಾಂಧವ್ಯ ಸ್ಥಿರವಾಗಿರ್ತದೆ. ಇಬ್ಬರು ರಾಜಸತ್ವ ಗುಣವನ್ನು ಪಡ್ಕೊಂಡಿರ್ತಾರೆ. ಒಬ್ಬರು ರಾಜಸತ್ವ ಗುಣವನ್ನು ಪಡ್ಕೊಂಡು ಒಬ್ಬರು ಭಯ ಆತಂಕಗಳಿಂದ ಕೂಡಿದ್ದಾಗ ಏನಾಗ್ತದೆ, ಅವ್ರ ಮಧ್ಯೆ ಹೊಂದಾವಣಿಕೆ ಆಗದಿರನೇ ಅದು ಸೆಕೆಂಡ್ ಮ್ಯಾರೇಜ್ಗೆ ಹೋಗೋದಾಗಲಿ, ಸಮಸ್ಯೆಗಳು ಕ್ರಿಯೇಟ್ ಆಗೋದಾಗಲಿ ಉಂಟಾಗ್ತದೆ. ಕುಜ 7 ಮನೇಲಿದ್ದರೆ ಏನಕ್ಕೆ ಸಫರ್ ಆಗ್ತಾರೆ, ಏನಕ್ಕೆ ಸೆಕೆಂಡ್ ಮ್ಯಾರೇಜ್ಗೆ ಮೂವ್ ಆಗ್ತಾರೆ, ಏನಕ್ಕೆ ವಿವಾಹ ತಡ ಆಗ್ತದೆ ಅಂತಂದರೆ ಅವರೊಂದು ಗೆರೆಯನ್ನೇ ಹೇಳ್ಕೊಬಿಟ್ಟಿರ್ತಾರೆ. ನಾನು ಮದುವೆ ಆಗ್ತಕ್ಕಂಥ ಹುಡುಗಿ ಇಷ್ಟೇ ಸುಂದರವಾಗಿರಬೇಕು, ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ಬ್ಯೂಟಿ ಆಗಿರಬೇಕು, ಇಷ್ಟೇ ಸುಂದರವಾಗಿರಬೇಕು, ಇಷ್ಟೇ ಸ್ಯಾಲ್ರಿಯನ್ನು ತರಬೇಕು, ಇಂಥ ಉದ್ಯೋಗವನ್ನೇ ಮಾಡಬೇಕು, ಹೀಗೇ ಓದಿರಬೇಕು, ಈಗೆಲ್ಲ ಹಲವಾರು ರೀತಿಯಲ್ಲಿ ಅವರದೇ ಆದಂಥ ಒಂದು ಬೌಂಡ್ರಿಯನ್ನು ಹೇಳ್ಕೊಂಡಿರ್ತಾರೆ, ಒಂದು ಗೆರೆಯನ್ನು ಹೇಳ್ಕೊಂಡಿರ್ತಾರೆ. ಅಂಥ ಹುಡುಗಿ ಸಿಗೋವರೆಗೂ ನಾನು ಕಾಯ್ತೀನಿ ಅನ್ನೋಗೆ ಈ ಹೆಣ್ಣಲ್ಲ, ಆ ಹೆಣ್ಣಲ್ಲ, ಇನ್ನೊಂದು ಹೆಣ್ಣು, ಈ ಗಂಡಲ್ಲ, ಆ ಗಂಡಲ್ಲ, ಇನ್ನೊಂದು ಗಂಡು, ಹೀಗೆ ಹಲವಾರು ರೀತಿಯವರು ಆ ಒಂದು ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಇದಲ್ಲ ಅಂತ ಹುಡುಕ್ತಾನೆ ಅವರು ವಿವಾಹ ತಡ ಆಗ್ತದೆ ಹೊರತು ಕುಜ ಸಪ್ತಮದಲ್ಲಿದ್ದ ಅಷ್ಟಮದಲ್ಲಿದ್ದ ಅನ್ನೋ ಕಾರಣಕ್ಕೆ ವಿವಾಹ ತಡ ಆಗ್ತದೆ ಅಂತಲ್ಲ. ಆ ಒಂದು ಎಕ್ಸ್ಪೆಕ್ಟೇಷನ್ ನೇಚರ್ ಏನು ಹೆಚ್ಚಾಗ್ತದೆ, ನನಗೆ ಹೀಗೇ ಇರಬೇಕು ಹೆಣ್ಣು, ಹೀಗೇ ಇರಬೇಕು ಗಂಡು ಅನ್ನೋ ಒಂದು ಆಲೋಚನೆಗಳು ಯಾವಾಗ ಕ್ರಿಯೇಟ್ ಆಗ್ತದೆ ಅದನ್ನು ಕ್ರಿಯೇಟ್ ಮಾಡ್ತಕ್ಕಂಥವೇ ಕುಜಗ್ರಹ. ಅಂತ ಎಕ್ಸ್ಪೆಕ್ಟೇಷನ್ ಇಂದಷ್ಟೇ ವಿವಾಹ ತಡ ಆಗ್ತಾ ಹೋಗ್ತದೆ. ಹಾಗಾಗಿ ಇಂಥ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಒಂದು ಕುಜ ಶಾಂತಿಯನ್ನು ಮಾಡಿಸ್ಕೋಬೇಕು. ಸಪ್ತಮದಲ್ಲಿ ಅಷ್ಟಮ ಸ್ಥಾನಗಳಲ್ಲಿದ್ದರೆ ಕದಲಿ ವಿವಾಹ ಅಥವಾ ಯಕ್ಕ ವಿವಾಹ, ಕುಂಭ ವಿವಾಹವನ್ನು ಮಾಡ್ಕೊಳ್ಳೋದ್ರಿಂದಲೂ ಸಹ ಕುಜದೋಷ ನಿವಾರಣೆ ಆಗ್ತದೆ. ಜೊತೆಗೆ ಕುಜಗ್ರಹಕ್ಕೆ ತುಂಬ ಪ್ರೀತಿಯಾಗಿರ್ತಕ್ಕಂತಹ ದೈವ ಯಾವುದಪ್ಪ ಅಂದರೆ ಅದು ಸುಬ್ರಹ್ಮಣ್ಯ ಸ್ವಾಮಿ. ಅಂತಹ ದೈವವಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಸುಬ್ರಹ್ಮಣ್ಯನಿಗೆ ಗಣಗಲೆ ಹೂವನ್ನು ಅಥವಾ ಬಿಲ್ವ ಪತ್ರೆಯನ್ನು ಅರ್ಪಿಸಿ, ಇನ್ನೂ ವಿಶೇಷ ಏನಪ್ಪ ಅಂತಂದರೆ ದಾಳಿಂಬೆ ಹಣ್ಣನ್ನು ಅರ್ಪಿಸೋದ್ರಿಂದ, ಆ ದಾಳಿಂಬೆ ಹಣ್ಣಿನ ಗಿಡದ ಪತ್ರೆಗಳನ್ನು ಹರಪಿಸೋದ್ರಿಂದ, ಅವುಗಳಿಂದ ಅರ್ಚನೆಯನ್ನು ಮಾಡಿಸೋದ್ರಿಂದ ಸಹ ಕುಜದೋಷ ನಿವಾರಣೆಯಾಗ್ತದೆ. 9 ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ತೆರಳಿ ಅಲ್ಲಿ ಗಣಗಲೆ ಹೂವನ್ನು ಕೊಟ್ಟು ದಾಳಿಂಬೆ ಹಣ್ಣನ್ನು ದಾನವನ್ನು ಮಾಡಿ, ತೊಗರಿಯನ್ನು ದಾನವನ್ನು ಮಾಡಿ, ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸ್ಕೊಂಡು ಪ್ರದಕ್ಷಿಣೆಯಾಗಿ ಸಂಕಲ್ಪವನ್ನು ಮಾಡ್ಕೊಂಬಂದಿದ್ದೆ ಆದರೆ ಆ 9 ವಾರಗಳಲ್ಲೇ ನಿಮಗೆ ಶುಭ ಫಲಗಳನ್ನು ಕೊಡ್ತಕ್ಕಂತಹ ಮುನ್ಸೂಚನೆ ನಿಮಗೆ ಸಿಗ್ತದೆ. ಜೊತೆಗೆ ನರಸಿಂಹಸ್ವಾಮಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ, ದತ್ತಾತ್ರೇಯ ಮಹಾಸ್ವಾಮಿಯನ್ನು ಆರಾಧನೆಯನ್ನು ಮಾಡೋದ್ರಿಂದಲೂ ಸಹ ಕುಜದೋಷ ನಿವಾರಣೆ ಆಗ್ತದೆ. ವಿಶೇಷವಾಗಿ ಮಂಗಳವಾರದಂದು ದಾಳಿಂಬೆ ಹಣ್ಣಾಗಲಿ, ಬೆಲ್ಲ, ಅಕ್ಕಿಯನ್ನಾಗಲಿ ಹಸುವಿಗೆ ತಿನ್ನಿಸಿ ಗೋಪೂಜೆಯನ್ನು ಮಾಡ್ಕೊಬಂದರೂ ಸಹ, ಗೋವಿಗೆ ರೆಡ್ ಕಲರ್ ಹೂವಿನ ಹಾರವನ್ನು ಹಾಕಿ ಗೋವನ್ನು ನಮಸ್ಕಾರ ಮಾಡ್ಕೊಂಬಂದು ಗೋವಿನ ಪಾದಪೂಜೆಯನ್ನು ಮಾಡ್ಕೊಬಂದರೂ ಸಹ ಕುಜದೋಷ ನಿವಾರಣೆಯಾಗುತ್ತೆ ಅಂತ ಹಲವಾರು ಧರ್ಮ ಗ್ರಂಥಗಳಲ್ಲಿ ತಿಳಿಸಲಾಗಿದೆ. ವಿಶೇಷವಾಗಿ ಕುಜನ ಜಪವನ್ನು ಮಾಡ್ಕೊಳ್ಳೋದ್ರಿಂದ, ಕುಜನ ಜಪವನ್ನು ಮಾಡಿಸೋದ್ರಿಂದ, ಕುಜನಿಗೆ ಇಷ್ಟವಾಗಿರ್ತಕ್ಕಂಥ ರೆಡ್ ಕಲರ್ ಬಟ್ಟೆಯನ್ನು ದಾನವನ್ನು ಮಾಡೋದ್ರಿಂದ, ಕುಜನಿಗೆ ಇಷ್ಟವಾಗಿರ್ತಕ್ಕಂಥ ಸೈನಿಕರಿಗೆ, ಪೊಲೀಸರಿಗೆ, ರಕ್ಷಣಾ ಇಲಾಖೆಯಲ್ಲಿ ಯಾರ್ಯಾರು ಕೆಲಸವನ್ನು ಮಾಡ್ತಾರೋ ಅವರಿಗೆ ದಾನ ಧರ್ಮಗಳನ್ನು ಮಾಡೋದ್ರಿಂದ ಕುಜದೋಷ ನಿವಾರಣೆಯಾಗುತ್ತೆ. ಇದೆಲ್ಲವೂ ಸಹ ಕುಜದೋಷದ ಪರಿಹಾರ. ಕುಜಗ್ರಹ ಕವಚವನ್ನು ಪಾರಾಯಣವನ್ನು ಮಾಡೋದ್ರಿಂದ, ಕುಜನಿಗೆ ಇಷ್ಟವಾಗಿರ್ತಕ್ಕಂಥ ಕುಜನ ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ, ಕುಜಗ್ರಹ ಮಂತ್ರವನ್ನು ಹೇಳೋದ್ರಿಂದ, ಕೇಳ್ಕೊಳ್ಳೋದ್ರಿಂದಲೂ ಸಹ ಕುಜದೋಷ ನಿವಾರಣೆಯಾಗುತ್ತೆ. ಹಾಗಾಗಿ ಎಲ್ಲ ಕ್ರಮಗಳ ಮೂಲಕ ಕುಜದೋಷವನ್ನು ಪರಿಹಾರ ಮಾಡ್ಕೋಬೋದು. ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾರು ಆತಂಕ ಪಡಬೇಕು ಅಂದರೆ ಕುಜಗ್ರಹ ನಿಮ್ಮ ಜಾತಕ ಕುಂಡಲಿಯಲ್ಲಿ 7 ಮತ್ತು 8ನೇ ಮನೆಯಲ್ಲಿ ಇದ್ದರಷ್ಟೇ ಆತಂಕವನ್ನು ಪಡ್ಕೋಬೇಕು. ಮಿಕ್ಕ ಎಲ್ಲೇ ಸ್ಥಾನಗಳಲ್ಲಿದ್ದರೂ ಕುಜದೋಷ ಶಾಂತಿಯನ್ನು ಮಾಡಿಕೊಂಡು ಆ ಗ್ರಹದೋಷಗಳನ್ನು ನಿವಾರಣೆಯನ್ನು ಮಾಡಿಕೊಂಡು ಅತ್ಯಂತ ಉತ್ತಮವಾದಂಥ ಜೀವನವನ್ನು
ಯಶಸ್ಸನ್ನು ಪಡ್ಕೋಬೋದು. ಹಾಗಾಗಿ ಕುಜದೋಷ ಅನ್ನೋದು ಅದು ಪ್ಲಸ್ಸೂ ಅಷ್ಟೇ, ಮೈನಸ್ಸೂ ಅಷ್ಟೇ. ಅಂದರೆ ವರವೂ ಸಹ, ಶಾಪವೂ ಸಹ. ಅದನ್ನು ನಾವು ಹೇಗೆ ಅಕ್ಸೆಪ್ಟ್ ಮಾಡ್ಕೊತೀವಿ, ನಮ್ಮ ಜಾತಕ ಕುಂಡಲಿ ಕುಜ ಯಾವ್ಯಾವ ಸ್ಥಾನದಲ್ಲಿದ್ದಾನೆ ಅದ್ರ ಮೇಲೆ ಆ ಕುಜದೋಷ ಅನ್ನೋದು ವರನೋ ಶಾಪನೋ ಅಂತ ನಿರ್ಧಾರ ಆಗ್ತದೆ. ಹಾಗಾಗಿ ನಿಮಗೇನಾದರೂ ಕುಜದೋಷ ಇದೆ ಅಂತ ಅನ್ಸಿದ್ರೆ, ವಿವಾಹ ತಡ ಆಗ್ತಾ ಇದೆ ಅಂತ ಅನ್ಸಿದ್ರೆ, ಕೆಳಗೆ ಸ್ಕ್ರೋಲ್ ಆಗ್ತಾ ಇರ್ತಕ್ಕಂತಹ ಆ ಸ್ಕ್ರೋಲ್ ಆಗೋ ನಂಬರ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮನ್ನು ಕಳಿಸ್ಕೊಟ್ಟಿದ್ದೆ ಆದರೆ ಸೂಕ್ತವಾದ ಸಲಹೆಗಳನ್ನು ನಾವು ಕೊಡ್ತೀವಿ. ವೈಯಕ್ತಿಕವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕುಜದೋಷಕ್ಕೆ ಸಂಬಂಧಪಟ್ಟಂಥ ವಿಚಾರಧಾರೆಗಳು ನಿಮಗೆ ಇಷ್ಟ ಆಗಿದೆ ಅಂತಂದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕೊನೆಯ ಹಂತದವರೆಗೂ ವೀಕ್ಷಿಸಿದಂಥ ಎಲ್ಲ ಪ್ರಿಯ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ. ಧನ್ಯವಾದಗಳು.